ಹಾಯ್ ಹಲೋ ವೆಲ್ಕಮ್ ಟು ಆಲ್ ಇನ್ ಪ್ರೋಗ್ರಾಮ್. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟ ಹಾಗೆ ವೆನ್ ಡಯಾಗ್ರಾಮ್ ಪ್ರಾಬ್ಲಮ್ಸನ್ನು NMMS ಕೇಳ್ತಕ್ಕಂಥದ್ದು, NTSC ಕೇಳ್ತಕ್ಕಂಥದ್ದು, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಕೆಲವೊಂದು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತೀವಿ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೇರೆ ಬೇರೆ ಇರ್ತಕ್ಕಂಥ ಪ್ರಾಬ್ಲಮ್ಸನ್ನು ಕಮೆಂಟ್ ಮಾಡಿ ಅವ್ನು ಬಿಟ್ಟು ಹಾಕುವಂಥ ಕೆಲಸ ಮಾಡ್ತೀವಿ. ಹಾಗಾದರೆ ವೆನ್ ಡಯಾಗ್ರಾಮ್, ವಾಟ್ ಇಸ್ ದ ಮೀನಿಂಗ್ ಆಫ್ ವೆನ್ ಡಯಾಗ್ರಾಮ್? ವೆನ್ ಡಯಾಗ್ರಾಮ್ ಅಂದರೆ ಏನಪ್ಪ? ವೆನ್ ಅನ್ನ ನಕ್ಷೆ ಅಂತ ಹೇಳ್ತೀವಿ ನಾವು. ಅಂದ್ರೆ ಇಲ್ಲಿ ಮಾಡಿದ್ರ ಮೂರು ರೀತಿಯ ಬೇರೆ ಬೇರೆ ಇರ್ತಕ್ಕಂಥ ಕ್ಷೇತ್ರಗಳ ಒಂದು ಪರಿಚಯ ಕೊಟ್ಟಿರ್ತದೆ ನಿಮ್ಗೆ ಎಕ್ಸಾಂಪಲ್ ಒಳಗೆ. ಅಲ್ಲಿ ಮೂರು ರೀತಿಯ ವೃತ್ತಗಳನ್ನು ಕೊಟ್ಟಿರ್ತಾರೆ. ಆ ವೃತ್ತಗಳನ್ನ ನಾವು ಒಂದಕ್ಕೊಂದು ಕೋರಿಲೇಷನ್ ರಿಲೇಷನ್ ಇರ್ತಕ್ಕಂಥದ್ದನ್ನ ನಾವು ನೋಡಿಕೊಂಡು ಆ ವೃತ್ತವನ್ನ ಆ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ಓಕೆ, ಸೊ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಲೆಕ್ಕಗಳನ್ನು ಬಿಡಿಸೋಣ. ಸೊ ಒಂದೊಂದು ಉದಾಹರಣೆ ನೋಡ್ಕೊಂತ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗ್ ಬರ್ತಾವ ಅನ್ನೋದನ್ನ ಐಡಿಯಾ ಬರ್ತದೆ. ಓಕೆ, ಒಂದೇ ಪ್ರಾಬ್ಲಮ್ ನೋಡ್ಕೊಂತ ಹೋಗೋಣ. ಸೊ ಒಂದೇ ಪ್ರಾಬ್ಲಮ್ ಕೊಟ್ಟರೆ ವೃತ್ತಿಪರರು ಅಂದ್ರೆ ಕೆಲಸ ಮಾಡ್ತಕ್ಕಂಥವ್ರು. ವೃತ್ತಿಪರ ಅಂದ್ರೆ ಕೆಲಸ ಮಾಡ್ತಕ್ಕಂಥವ್ರು. ಡಾಕ್ಟರ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ವೈದ್ಯರ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಇಂಜಿನಿಯರ್ ಅಂತ ಹೇಳ್ತೀವಿ ನಾವು, ಇಂಜಿನಿಯರ್ ಇರ್ತಕ್ಕಂಥವ್ರು. ಹಾಗಾದ್ರೆ ಇವರ ನಡುವಿನ ಸಂಬಂಧವನ್ನು ಸೂಚಿಸ್ತಕ್ಕಂಥದ್ದು ಯಾವ್ದಪ್ಪ? ಆಪ್ಷನ್ 1, 2, 3, 4 ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ ಕೊಟ್ಟರು. ಅದ್ರ ಒಂದೇ ವೃತ್ತ ನೋಡ್ರಿ. ಅಂದ್ರೆ ಏನ್ರಿ, 3 ವೃತ್ತ ಕೊಟ್ಟರೆ ಅಂದ್ರೆ ಒಬ್ರು ವೃತ್ತಿಪರ ಇರ್ತೈತಿ, ಒಬ್ರು ಡಾಕ್ಟರ್ ಇರ್ತೈತಿ, ಒಬ್ರು ಇಂಜಿನಿಯರ್ ಇರ್ತೈತಿ. ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ವೃತ್ತಿಪರ ಅಂದ್ರೆ ಏನ್ರಿ, ಕೆಲಸ ಮಾಡ್ತಕ್ಕಂಥವ್ರು. ಕೆಲಸ ಮಾಡ್ತಕ್ಕಂಥವ್ರು ಡಾಕ್ಟರ್ ಬರ್ತಾರ, ನೆಕ್ಸ್ಟ್ ಕೆಲಸ ಮಾಡತಕ್ಕಂಥವ್ರು ಇಂಜಿನಿಯರ್ ಬರ್ತಾರ. ಓಕೆ, ಹಾಗಾದ್ರೆ 3 ಸಪ್ರೇಟ್ ಆದ ಒಂದು ಅರ್ಥ ಅಂದ್ರೆ ಒಬ್ರಿಗೊಬ್ರು ಸಂಬಂಧ ಇಲ್ಲ ಅಂತ ಅರ್ಥ. ಇದನ್ನ ಆಪ್ಷನ್ ಹಾಕ್ಬೋದಾ? ನೋ. ಇಲ್ಲಿ ಬರ್ತೀವಿ ನಾವು. ಇಲ್ಲಿ 2 ಆಪ್ಷನ್ ಮಾತ್ರ ಒಂದಕ್ಕೊಂದು ಕೋರಿಲೇಟೆಡ್ ಇದೆ, ಒಂದು ಆನ್ಸರ್ ಸಪ್ರೇಟ್ ಇದೆ. 2 ಡಯಾಗ್ರಾಮ್ಸ್ ನೋಡ್ರಿ, ಒಂದಕ್ಕೊಂದು ರಿಲೇಷನ್ ಅದ, ಇನ್ನೊಂದು ಸಪ್ರೇಟ್ ಐತಿ. ಬರಂಗಿಲ್ಲ. ಡಾಕ್ಟರ್ ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಇಂಜಿನಿಯರ್ ಆಗಿ ಸಾಧ್ಯ ಐತಿ, ಇಂಜಿನಿಯರ್ ಆದ ಡಾಕ್ಟರ್ ಸಾಧ್ಯ ಐತಿ? ನೋ. ನೆಕ್ಸ್ಟ್ ಇಲ್ಲಿ ಬರ್ತೀವಿ. ಓಕೆ, ವೃತ್ತಿಪರ ಇಲ್ಲದಾರ, ಡಾಕ್ಟರ್ ಇಲ್ಲದಾರ, ಇಂಜಿನಿಯರ್ ಇಲ್ಲದಾರ. ಕೆಲವು ಡಾಕ್ಟರ್ ಇಂಜಿನಿಯರ್ ಆಗಿರ್ತಾರ, ಇಂಜಿನಿಯರ್ ಡಾಕ್ಟರ್ ಆಗಿರ್ತಾರ. ಕನ್ಫ್ಯೂಷನ್ ಇರ್ತಕ್ಕಂಥದ್ದು. ಸೊ ಲಾಸ್ಟ್ ಆಪ್ಷನ್ ಐತೆ ನೋಡ್ರಿ. ಸೊ ದೊಡ್ಡ ವೃತ್ತ ಏನು ಸೂಚಿಸ್ ನೋಡ್ರಿ, ಇದು ವೃತ್ತಿಪರರು, ಎಲ್ಲ ಕೆಲಸ ಮಾಡ್ತಕ್ಕಂಥವ್ರು ಅಂತ ಹೇಳ್ತೀವಿ ನಾವು. ಅದರೊಳಗೆ ಡಾಕ್ಟರ್ ಬರ್ತಾರೆ, ಇಂಜಿನಿಯರು ಬರ್ತಾರೆ, ವಕೀಲರು ಬರ್ತಾರೆ, ಬೇರೆ ಬೇರೆ ನೌಕರಿ ಮಾಡ್ತಕ್ಕಂಥವ್ರು ಬರ್ತಾರೆ. ಸೊ ಹಿಂಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಅಂತ ಹೋಗ್ತೀವಿ ನಾವು. ನೆನ್ಪಿಡ್ತೀರಿ? ಮೆಥಡನ್ನು ಕರೆಕ್ಟಾಗಿ ಈಸಿಯಾಗಿ ಅರ್ಥ ಮಾಡ್ಕೋಬೇಕು. ಕೊಟ್ಟಿರ್ತಕ್ಕಂಥ 3 ಅಂಶಗಳಾದ್ರ ಮೇಲೆ, 3 ಕ್ಷೇತ್ರಗಳಾದ್ರ ಮೇಲೆ ಆ 3 ವೃತ್ತಗಳನ್ನ ನಾವು ರೆಕಗ್ನೈಸ್ ಮಾಡ್ಬೇಕಂತ ಹೇಳ್ತೀವಿ ನಾವು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ. ಓಕೆ, ಸೆಕೆಂಡ್ ಪ್ರಾಬ್ಲಮ್ ನೋಡ್ರಿ. ಈ ಚಿತ್ರಗಳಲ್ಲಿ ಯಾವುದು ಕ್ಯಾರೆಟ್ ಆಹಾರ ಮತ್ತು ತರಕಾರಿಗಳ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ? ಸೊ ಆಪ್ಷನ್ ಎ ಹೆಂಗಿದೆ ನೋಡ್ರಿ. ದೊಡ್ಡ ವೃತ್ತ ಇದೆ, ಅದರೊಳಗೆ ಸಣ್ಣ ವೃತ್ತ ಐತಿ, ಅದರೊಳಗೆ ಸಣ್ಣ ವೃತ್ತ ಐತಿ. ಸೊ ಆಪ್ಷನ್ ಬಿ ಹೆಂಗಿದೆ ನೋಡ್ರಿ. ಒಂದು ದೊಡ್ಡ ವೃತ್ತ ಐತಿ, ಸಣ್ಣ ವೃತ್ತ, ಇನ್ನೊಂದು ಸಣ್ಣ ವೃತ್ತ ಇರ್ತಕ್ಕಂಥದ್ದು. ಆಪ್ಷನ್ ಸಿ ಇರ್ತಕ್ಕಂಥದ್ದು ನೋಡ್ರಿ. ಒಂದು ದೊಡ್ಡ ವೃತ್ತ ಹಾಗಾಗಿ ಬಂದಿತ್ತಲ್ಲ ಹಂಗೆ 2 ಸಣ್ಣ ವೃತ್ತಗಳು. ಆಪ್ಷನ್ ಡಿ ಹೆಂಗಿದೆ ನೋಡ್ರಿ. ಒಂದಕ್ಕೊಂದು ರಿಲೇಷನ್ ಇದೆ, 3 ಸಪ್ರೇಟ್ ಇದೆ. ಓಕೆ, ಸೊ ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಅಂಶಗಳಲ್ಲಿ ನೋಡ್ರಿ, ಕೊಟ್ಟಿರ್ತಕ್ಕಂಥ ಅಂಶಗಳಲ್ಲಿ ಕ್ಯಾರೆಟ್ ಇದೆ. ಕ್ಯಾರೆಟ್ ಅಂದ್ರೆ ಗಜ್ರಿ, ಆಹಾರ, ತರಕಾರಿ. ನೋಡ್ರಿ ಅಬ್ಸರ್ವ್ ಮಾಡ್ಕೋರಿ. ಆಹಾರ ಅನ್ನೋದು ಮೇನ್ ಆಗುತ್ತೆ ಇಲ್ಲಿ. ಆಹಾರ ಅನ್ನೋದು ಮೇನ್ ಆಗುತ್ತೆ. ಓಕೆ, ಅದ್ರೊಳಗೆ ತರಕಾರಿ ಬರ್ತೈತಿ, ಕ್ಯಾರೆಟ್ ಬರ್ತೈತಿ. ನೋಡ್ರಿ, ಆಹಾರದೊಳಗೆ ಏನ್ ಬರ್ತೈತಿ ಹೇಳ್ರಿ? ತರಕಾರಿ ಬರ್ತೈತಿ. ತರಕಾರಿ ಒಳಗೆ ಏನ್ ಬರ್ತೈತಿ ರೀ? ಕ್ಯಾರೆಟ್ ಬರ್ತೈತಿ. ಅರ್ಥ ಆಯ್ತ್ರಿ? ಸೊ ಹಾಗಾದ್ರೆ ಆಹಾರ ಅನ್ನೋದು ದೊಡ್ಡ ಗುಂಪು, ಇದು ಬರಲ್ಲ, ಇದು ಬರ್ತೇನೆ ನೋಡ್ರಿ. ಇದು ಆಹಾರ ಅಂದ್ಕೊಂಡು ಇದು ತರಕಾರಿ, ಇದು ಕ್ಯಾರೆಟ್ ಅನ್ನಕ್ಕಾಗತ್ತನ್ರಿ? ಅನ್ನಕ್ಕಾಗಲ್ಲ. ಯಾಕಂದ್ರೆ ಆಹಾರದೊಳಗೆ ತರಕಾರಿ ಬರ್ತೈತಿ. ಇದು ಆಹಾರ ತರಕಾರಿ ಆಕೈತಿ, ಕ್ಯಾರೆಟ್ ಬೇರೆ ಆಕೈತಿ, ಬರಲ್ಲ. ಇದು ನೋಡ್ರಿ, ಇದು ಆಹಾರ, ಇದ್ರೊಳಗೆ ತರಕಾರಿ, ಕ್ಯಾರೆಟ್ ಬರಲ್ಲ. ಯಾಕೆ ಬರಲ್ಲ ಹೇಳ್ರಿ? ತರಕಾರಿ ಒಳಗೆ ಕ್ಯಾರೆಟ್ ಬರ್ತೈತಿ. ಸೊ ಹಿಂಗಾಗಿ ಆಪ್ಷನ್ 1 ಕರೆಕ್ಟ್ ಅಂತ ಹೇಳ್ತೀವಿ ನಾವು. 1 ಆಹಾರ, ಅದ್ರೊಳಗೆ ತರಕಾರಿ, ಅದ್ರೊಳಗೆ ಕ್ಯಾರೆಟ್. ಸೊ ಹಿಂಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೋಗ್ತೀವಿ ನಾವು. ಓಕೆ, ನೆನ್ಪಿಡ್ತೀರಿ? ಈಸಿ ಅದ ನೋಡ್ರಿ. ಮೆಥಡ್ ಕರೆಕ್ಟಾಗಿ ಅರ್ಥ ಮಾಡ್ಕೋರಿ, ಈಸಿ ಬರ್ತಾವು. ಓಕೆ, ನೆಕ್ಸ್ಟ್ ನೋಡ್ರಿ. ಕೆಳಗೆ ಕೊಟ್ಟಿರೋ 4 ಪರ್ಯಾಯ ಚಿತ್ರಗಳಲ್ಲಿ ಭೂಮಿ, ಸೂರ್ಯ, ಚಂದ್ರ ಇವರ ನಡುವಿನ ಅತ್ಯುತ್ತಮ ಸಂಬಂಧವನ್ನು ವ್ಯಕ್ತಪಡಿಸತಕ್ಕಂಥದ್ದು ಯಾವ್ದಪ್ಪ? ಸೊ ಯಾವ್ದೈತೆ ನೋಡ್ರಿ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಭೂಮಿ, ಸೂರ್ಯ. ಸೊ ಇದು ಕೂಡ ಸೇಮ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಸೊ ಒಂದು ವೃತ್ತೊಳಗೆ ಇನ್ನೊಂದು ವೃತ್ತವನ್ನು ಹಾಕಿರ್ತಕ್ಕಂಥದ್ದು. ಆಪ್ಷನ್ ಸಿ
ಒಂದೇ ವೃತ್ತದೊಳಗೆ ಎರಡು ವೃತ್ತಗಳನ್ನು ಹಾಕೊಂಡಿರ್ತಕ್ಕಂಥದ್ದು ಆಪ್ಷನ್ ಡಿ. ಸೊ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನೋ ಹಾಗೆ ಇದೆ. ಓಕೆ, ಸೊ ಹಾಗಾದ್ರೆ ಯಾವುದನ್ನು ನಾವು ಆನ್ಸರ್ ಮಾಡ್ಬೋದು ನಾವು ಇದ್ರೊಳಗೆ? ಕೆಳಗೆ ಕೊಟ್ಟಿರೋ 4 ಪರ್ಯಾಯ ಚಿತ್ರಗಳಲ್ಲಿ ಭೂಮಿ, ಸೂರ್ಯ, ಚಂದ್ರ ಅತ್ಯುತ್ತಮ ಸಂಬಂಧ. ಭೂಮಿ, ಸೂರ್ಯ, ಚಂದ್ರ ನೋಡ್ರಿ, ನಾವು ಸೌರವ್ಯೂಹದ ಕಲ್ಪನೆ ಇರ್ಬೇಕಂತ ಹೇಳ್ತೀವಿ ನಾವು. ಸೌರವ್ಯೂಹ ಸೂರ್ಯ ಇರ್ತಾನೆ, ಸೂರ್ಯನ ಸುತ್ತ ಭೂಮಿ ಸುತ್ತ ಇರ್ತೈತಿ, ಭೂಮಿ ಸುತ್ತ ಚಂದ್ರ ಸುತ್ತ ಇರ್ತಾನೆ. ಸೊ ಆ ಬೇಸ್ ಮೇಲೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಇದು ಹೆಂಗಿದೆ ನೋಡ್ರಿ, ಇದು ಸೂರ್ಯ, ಸೂರ್ಯನ ಒಳಗಡೆ ಭೂಮಿ ಬರ್ತದೆ, ಭೂಮಿ ಒಳಗಡೆ ಚಂದ್ರ ಬರ್ತೈತಿ. ಸೊ ಇದು ಮಾರ್ಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ಇದನ್ನ ತಗೋರಿ. ಸೂರ್ಯ ಐತಿ, ಸೂರ್ಯನೊಳಗೆ ಭೂಮಿ ಬರ್ತೈತಿ, ಚಂದ್ರ ಸಪ್ರೇಟ್ ಇದು ಬರಲ್ಲ. ಸೂರ್ಯನೊಳಗಡೆ ಚಂದ್ರ ಭೂಮಿ ಬರ್ತೈತಿ, ಎದ್ರೊಳಗೆ ಯಾವುದು ಬರಲ್ಲ, ಮೂರು ಸಪ್ರೇಟ್ ಅಂತ ಹೇಳ್ತೀವಿ ನಾವು, ಮೂರು ಕೂಡ ಸಪ್ರೇಟ್. ಹಿಂಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ ನಾವು. ಒಂದಕ್ಕೊಂದು ರಿಲೇಷನ್ ಇದ್ರೂ ಕೂಡ ಅಲ್ಲಿ ಮೂರು ಸಪ್ರೇಟ್ ಅಂತ ಹೇಳ್ತೀವಿ ನಾವು. ಭೂಮಿನ ಸಪ್ರೇಟ್ ಇದೆ, ಸೂರ್ಯನ ಸಪ್ರೇಟ್ ಇದೆ, ಚಂದ್ರ ಸಪ್ರೇಟ್ ಇದೆ. ಸೊ ಹಿಂಗಾಗಿ ಅಬ್ಸರ್ವ್ ಮಾಡ್ಕೊಂಡು ಆನ್ಸರ್ ಬರೀತಕ್ಕಂತ ಮಾಡಬೇಕು. ಓಕೆ, ನೆಕ್ಸ್ಟ್, ಇವೆನ್ನು ನಕ್ಷೆಗಳ ಪೈಕಿ ಬಸ್, ಕಾರು ಮತ್ತು ಬ್ರೇಕ್ ನೋಡ್ರಿ. ಬಸ್, ಕಾರ್ ಮತ್ತು ಬ್ರೇಕ್, ಬಸ್, ಕಾರ್ ಮತ್ತು ಬ್ರೇಕ್ ಹೆಂಗ್ ಕೊಟ್ಟು ನೋಡ್ರಿ ವೃತ್ತಗಳನ್ನ. ಆಪ್ಷನ್ ಎ ಹೆಂಗ್ ಕೊಟ್ಟನ, ಆಪ್ಷನ್ ಬಿ, ಆಪ್ಷನ್ ಸಿ. ಸೊ ಯಾವ ರೀತಿ ಕೊಟ್ಟಿರ್ತಾನೆ ನೋಡ್ರಿ ಅದನ್ನ. ಎಲ್ಲ ಡಯಾಗ್ರಾಮ್ಸ್ ಒಂದೇ ಟೈಪ್ ಕೊಡಕ್ ಆಗಂಗಿಲ್ಲ, ಸಪ್ರೇಟ್ ಆಗಿ ಕೊಟ್ಟಿರ್ತಾನೆ ನೋಡ್ರಿ. ಓಕೆ, ಸೊ ನಾವು ಅರ್ಥ ಮಾಡ್ಕೋರಿ. ಬಸ್, ಕಾರ್ ಮತ್ತು ಬ್ರೇಕ್. ಬಸ್ ನೋಡ್ರಿ, ಕಾರು, ಬ್ರೇಕ್ ಅಂತ ಐತಿ. ಬಸ್ ವೆಹಿಕಲ್, ಕಾರ್ನ ವೆಹಿಕಲ್, ಬ್ರೇಕ್ ಅನ್ನೋದು ವೆಹಿಕಲ್ ಅಂದ್ರೆ ಅಲ್ಲ. ಬಟ್ ಬಸ್ಸಿಗೂ ಬ್ರೇಕ್ ಇರ್ತೈತಿ, ಕಾರಿಗೂ ಬ್ರೇಕ್ ಇರ್ತೈತಿ. ಯಾವ್ದು ಹಾಕ್ಬೋದು ಹೇಳ್ರಿ? ಇದು ಬರ್ತೈತೆ ನೋಡ್ರಿ, ಇದು ಬಸ್, ಇದು ಕಾರು, ಬ್ರೇಕ್ ಆಗತ್ತೆ ಅಂದ್ರೆ ಸಾಧ್ಯ ಇಲ್ಲ. ಇದು ನೋಡ್ರಿ, ಸೊ ಇದು ಬ್ರೇಕ್ ಅಂತ ಅನ್ಕೊಂಡ್ರೆ, ಮಿಡ್ಲ್ ಬ್ರೇಕ್ ಅನ್ಕೊಂಡ್ರಪ್ಪ ಅಂದ್ರೆ ಈ ಕಡೆ ಬಸ್, ಈ ಕಡೆ ಕಾರ್, ಬಸ್ಸಿಗೂ ಬರ್ತೈತಿ, ಕಾರಿಗೂ ಬರ್ತೈತಿ. ಸೊ ಇದು ನೋಡ್ರಿ, ಇದು ಕೂಡ ಅನ್ಕೊಳಕ್ ಬರಂಗಿಲ್ಲ. ಬ್ರೇಕ್ ಒಳಗೆ ಬ್ರೇಕ್, ಕಾರು ಮತ್ತು ಬಸ್ ಬರ್ತಂದ್ರೆ ಬರಂಗಿಲ್ಲ. ಮೂರು ಸಪ್ರೇಟ್ ಅನ್ರಿ ಅಲ್ಲ. ಸೊ ಅರ್ಥೇನ್ರಿ, ಇದು ಮಿಡ್ಲ್ ಇರ್ತಕ್ಕಂಥ ನೋಡ್ರಿ, ಇದು ಬ್ರೇಕ್ ಅಂತ ತಗೋರಿ. ಈ ಕಡೆ ಇದು ಕಾರ್, ಈ ಕಡೆ ಇದ್ದಿದ್ದು ಬಸ್. ಸೊ ಹಿಂಗಾಗಿ ಬ್ರೇಕ್ ಕಾರಿಗೂ ಬೇಕು, ಬ್ರೇಕ್ ಬಸ್ಸಿಗೂ ಬೇಕು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ನೆನ್ಪಿಡುವ ಮೆಥಡ್ ಅನ್ನ. ಸೊ ಅಲ್ಲಿ ಒಂದಕ್ಕೊಂದು ರಿಲೇಷನ್ ಇರ್ತಕ್ಕಂಥದ್ದು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಕೊಟ್ಟಿರ್ತಕ್ಕಂಥ ಆಪ್ಷನ್ ಕ್ವಶನ್ ಹೆಂಗಿದೆ ಅದನ್ನ ಅರ್ಥ ಮಾಡ್ಕೊಂಡು ಬರೆಯೋದನ್ನ ಕಲಿಬೇಕು. ನೆಕ್ಸ್ಟ್, ಈ ಕೆಳಗಿನ ಯಾವ ಚಿತ್ರವು ಭಾರತ, ಪಾಕಿಸ್ತಾನ ಮತ್ತು ಏಷ್ಯಾಗಳ ನಡುವಿನ ಸಂಬಂಧವನ್ನ ಸೂಚಿಸುತ್ತದೆ? ಸೊ ಆಪ್ಷನ್ ಎ, ಸೊ ಎರಡು ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಆಪ್ಷನ್ ಬಿ, ಒಂದಕ್ಕೊಂದು ಸಂಬಂಧ ಇಲ್ಲ. ಆಪ್ಷನ್ ಸಿ, ಒಂದು ವೃತ್ತದೊಳಗೆ ಇನ್ನೊಂದು ವೃತ್ತವನ್ನು ಕೊಟ್ಟಿದ್ದಾರೆ, ಒಂದು ಸಪ್ರೇಟ್ ಕೊಟ್ಟರೆ. ಆಪ್ಷನ್ ಡಿ, ಸೊ ಒಂದಕ್ಕೊಂದು ಸಂಬಂಧ ಇಲ್ಲ. ಸೊ ಯಾವ್ದನ್ನ ಮಾರ್ಕ್ ಮಾಡಕ್ ಸಾಧ್ಯ ಐತಿ? ಫಸ್ಟ್ ಅರ್ಥ ಮಾಡ್ಕೋರಿ. ಭಾರತ, ಪಾಕಿಸ್ತಾನ, ಏಷ್ಯಾ. ಭಾರತ ಒಂದು ದೇಶ, ಇಲ್ಲಿ ಪಾಕಿಸ್ತಾನ ಒಂದು ದೇಶ, ಏಷ್ಯಾ ಅನ್ನೋದು ಒಂದು ಖಂಡ. ಸೊ ನಿಮ್ಗೆ ಅರ್ಥ ಆಗತ್ತೆ, ಏಷ್ಯಾ ಖಂಡದೊಳಗ ಯಾವ್ಯಾವ ಬರ್ತಾವಲ್ರಿ? ಭಾರತನ ಬರ್ತೈತಿ, ಪಾಕಿಸ್ತಾನ ಬರ್ತೈತಿ. ಯಾವ ತಗೋಬೋದ್ರೊಳಗೆ? ಸೊ ಇದು ಬರಲ್ಲ. ಓಕೆ, ನೆಕ್ಸ್ಟ್ ಇದು ಹೆಂಗಿರುತ್ತೆ ನೋಡ್ರಿ, ಇದು ಸೇಮ್ ಆಗುತ್ತೆ ನೋಡ್ರಿ. ಆಪ್ಷನ್ ಇದೆ ಚೇಂಜ್ ಕೊಟ್ಟಿದ್ದಾನ, ಒಂದಕ್ಕೊಂದು ಹಿಂಗೆ ಈ ರೀತಿ ಇರ್ತಕ್ಕಂಥದ್ದು ಇರ್ತೈತೆ ನೋಡ್ರಿ ಅದು. ಓಕೆ, ಸೇಮ್ ಇರಲ್ಲ. ಹಾಗಾದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಏಷ್ಯಾ ಖಂಡ, ಇದ್ರೊಳಗೆ ಭಾರತನೂ ಬರ್ತೈತಿ, ಪಾಕಿಸ್ತಾನ ಬರ್ತೈತಿ. ಭಾರತ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ಅಂದ್ರೆ ದೇಶ ಅವು ಎಲ್ಲ ದೇಶದರ ಬರ್ತಾವ್ರಿ, ಏಷ್ಯಾ ಖಂಡದೊಳಗೆ ಬರ್ತಕ್ಕಂಥದ್ದು. ಸೊ ಹಿಂಗಾಗಿ ನೀಟಾಗಿ ನೋಡಿ ಅಬ್ಸರ್ವ್ ಮಾಡಿ ಆನ್ಸರ್ ಬರೀಬೇಕು. ಓಕೆ, ನೆಕ್ಸ್ಟ್, ಈ ಕೆಳಗಿನ ಯಾವ ರೇಖಾಚಿತ್ರವು ಮಹಿಳೆಯರು, ತಾಯಂದಿರು ಮತ್ತು ಇಂಜಿನಿಯರ್ ಮಧ್ಯೆ ಇರುವ ಸಂಬಂಧವನ್ನು ಸೂಚಿಸುತ್ತದೆ? ಮಹಿಳೆಯರು, ತಾಯಂದಿರು ಮತ್ತು ಇಂಜಿನಿಯರ್ ನೋಡ್ರಿ. ಮಹಿಳೆಯರು, ತಾಯಂದಿರು ಮತ್ತು ಇಂಜಿನಿಯರ್. ಅರ್ಥ ಮಾಡ್ಕೊಂಡು ಪ್ರಶ್ನೆನ ಅರ್ಥ ಮಾಡ್ಕೊಂಡು ಬರೀಬೇಕು. ಆಪ್ಷನ್ ಬಿ, ಆಪ್ಷನ್ ಸಿ, ಒಂದಕ್ಕೊಂದು ಸಂಬಂಧ ಇಲ್ಲ. ಆಪ್ಷನ್ ಡಿ, ಒಂದು ವೃತ್ತ, ಇನ್ನೊಂದು ವೃತ್ತ, ಒಂದು ವೃತ್ತ. ಸೊ ಹೆಂಗ್ ನೋಡ್ರಿ, ಮಹಿಳೆಯರು, ತಾಯಂದಿರು ಮತ್ತು ಇಂಜಿನಿಯರ್. ಓಕೆ, ಒಂದು ಅರ್ಥ ಮಾಡ್ಕೋರಿ. ಮಹಿಳೆಯರೊಳಗೆ ತಾಯಂದಿರು ಬರ್ತಾರ, ಒತ್ಕೋಬೋದಾ?
ಕರೆಕ್ಟಾ? ಓಕೆ. ತಾಯಂದ್ರೊಳಗೆ ಇಂಜಿನಿಯರ್ ಬರ್ತಾರನ್ರಿ? ನೋ ಚಾನ್ಸ್. ಓಕೆ, ಕೆಲವೊಂದು ತಾಯಂದ್ರು ಇಂಜಿನಿಯರ್ ಆಗಿರ್ಬೋದು, ಕೆಲವೊಂದು ಮಹಿಳೆಯರು ಇಂಜಿನಿಯರ್ ಆಗಿರ್ಬೋದು. ಸೊ ಅನ್ನತ್ಲೆ ಆಪ್ಷನ್ ಗೊತ್ತಾಗುತ್ತೆ ನಿಮಗೆ. ಸೊ ಒಂದನೇ ಆಪ್ಷನ್ ನೋಡ್ರಿ ಹೆಂಗೈತಿ ಇದು ಹೆಂಗೈತಿ, ಇದು ಮಹಿಳೆಯರು ಅನ್ಕೊಂಡು ಇದು ತಾಯಂದ್ರು ಸೊ ಇರ್ತಿರ್ತಕ್ಕಂಥದ್ದು. ಕರೆಕ್ಟಾಗಿ ಒಪ್ಕೋಬೋದಾ? ಮಹಿಳೆಯರೊಳಗೆ ತಾಯಂದ್ರು ಬರ್ತಾರೆ. ತಾಯಂದ್ರು ಅಂದರೆ ಹೆಣ್ಣು ಮಕ್ಕಳು ಅಂತ ಹೇಳ್ತೀವಿ ನಾವು. ಅವ್ರು ಬರೋದು ಮಹಿಳೆಯರೊಳಗೆ. ಕೆಲವು ತಾಯಂದ್ರು ಇಂಜಿನಿಯರ್ ಆಗಿರ್ಬೋದು, ಕೆಲವು ಮಹಿಳೆಯರು ಇಂಜಿನಿಯರ್ ಆಗಿರ್ಬೋದು. ಸೊ ಹಿಂಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಬರಲ್ಲ ನೋಡ್ರಿ. ಆಪ್ಷನ್ ಬಿ ಒಳಗೆ ಮಹಿಳೆಯರಾಗಂಥದ್ದು, ಇದು ತಾಯಂದ್ರ ಆಗುತ್ತೆ, ಇದು ಇಂಜಿನಿಯರ್ ಆಗುತ್ತೆ. ಅಂದ್ರೆ ಅರ್ಥ ಏನ್ರಿ? ಲಾ ಮಹಿಳೆಯರು ಇಂಜಿನಿಯರ್ ಆಗಿರ್ತಾರನ್ರಿ? ನೋ. ಸೊ ಹಿಂಗಾಗಿ ಆಪ್ಷನ್ ಬರಲ್ಲ. ಆಪ್ಷನ್ ಡಿ ಒಂದಕ್ಕೊಂದು ಸಂಬಂಧ ಇಲ್ಲ. ಮಹಿಳೆಯರು ತಾಯಂದರು ಸಂಬಂಧ ಇಲ್ಲನ್ರಿ? ಸಂಬಂಧ ಇದೆ. ಮಹಿಳೆಯರೆಲ್ಲ ತಾಯಂದ್ರು. ನೆಕ್ಸ್ಟ್ ಮೂರನೇ ನೋಡ್ರಿ, ಮಹಿಳೆಯರು ಅದ್ರೊಳಗೆ ತಾಯಂದ್ರು, ಅದ್ರೊಳಗೆ ಇಂಜಿನಿಯರ್. ಅಂದ್ರೆ ಎಲ್ಲಾ ಮಹಿಳೆಯರು ತಾಯಂದ್ರಾಗಿರ್ತಾರೆ, ಎಲ್ಲಾ ತಾಯಂದ್ರು ಇಂಜಿನಿಯರ್ ಆಗಿರ್ತಾರೆ. ಇದು ಅರ್ಥವನ್ನ ಹೆಂಗ್ ಸೂಚಿಸ್ತದೆ, ಅದಕ್ಕೆ ಅರ್ಥ ಮಾಡ್ಕೊಂಡು ಬರೀಬೇಕು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಓದ್ತೀವಿ ನಾವು. ಓಕೆ, ನೆಕ್ಸ್ಟ್. ಸೊ ಈ ಮುಂದೆ ನೆಕ್ಸ್ಟ್ ಆಹಾರ, ಸೇಬು ಮತ್ತು ಹಣ್ಣುಗಳು. ಆಹಾರ, ಸೇಬು ಮತ್ತು ಹಣ್ಣುಗಳು. ಆಪ್ಷನ್ ಎ ಆಹಾರ, ಸೇಬು ಮತ್ತು ಹಣ್ಣುಗಳು. ಬಿ ಸೊ ಒಂದು ವೃತ್ತ, ಇನ್ನೊಂದು ಜಾಯಿಂಟ್ ವೃತ್ತವನ್ನು ಕೊಟ್ಟಿದ್ದಾರೆ. ಆಪ್ಷನ್ ಸಿ ವೃತ್ತದೊಳಗಿನ ಒಂದು ವೃತ್ತ, ಮತ್ತೊಂದು ವೃತ್ತ ಒಳಗುತ್ತ, ಮತ್ತೊಂದು ವೃತ್ತ. ಆಪ್ಷನ್ ಡಿ ಅಲ್ಲಿ ಒಂದಕ್ಕೊಂದು ಸಂಬಂಧ ಇಲ್ಲ. ಇದು ನೋಡ್ರಿ ಎಲ್ಲದರೊಳಗೆ ಬರ್ತದೆ ಆಲ್ಮೋಸ್ಟ್. ಓಕೆ, ನೆಕ್ಸ್ಟ್ ಆಹಾರ, ಸೇಬು, ಹಣ್ಣು. ಇದು ಕೂಡ ಆಗಲ್ಲ ಹೆಂಗ ತರಕಾರಿ ಇತ್ತಲ್ಲ ಹೆಂಗ ನೋಡ್ರಿ. ಆಹಾರದೊಳಗೆ ಹಣ್ಣುಗಳು ಬರ್ತಾವ, ಕರೆಕ್ಟಾ? ಹಣ್ಣುಗಳೊಳಗೆ ಸೇಬು ಹಣ್ಣು ಬರ್ತೈತಿ. ಅನ್ನತ್ಲೆ ಅರ್ಥ ಆಗತ್ತೆ ನಿಮ್ಗೆ. ಯಾವ್ದು ಅರ್ಥ ಆಗತ್ತೆ ಹೇಳ್ರಿ? ಒಂದು ವೃತ್ತೊಳಗೆ ಇನ್ನೊಂದು ವೃತ್ತ, ಇನ್ನೊಂದು ವೃತ್ತ ಇನ್ನೊಂದು ವೃತ್ತ. ಅಂದ್ರೆ ಯಾವ್ದು ವೃತ್ತ ಇದು ಬರ್ತದೆ ನೋಡ್ರಿ, ಬರಂಗಿಲ್ಲ. ಆಹಾರದೊಳಗೆ ಸೇಬು ಹಣ್ಣು ಬೇರೆ ಇರಲ್ಲ. ಹಣ್ಣುಗಳಂದ್ರೆ ಸೇಬು ಹಣ್ಣು, ಹಣ್ಣೊಂದಕ್ಕಿಂತ ಮುಂಚೆ ಆಹಾರ. ಸೊ ಹಿಂಗಾಗಿ ಇದು ಬರಲ್ಲ, ಇದು ಬರುತ್ತೆ ನೋಡ್ರಿ. ಇದು ಆಹಾರ, ಇದರೊಳಗೆ ಹಣ್ಣುಗಳು, ಇದು ಸೇಬು. ಆಹಾರ, ಹಣ್ಣುಗಳು, ಸೇಬು. ಹಿಂಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟಾಗಿ ಅರ್ಥ ಮಾಡ್ಕೊರಿ. ನಿಮ್ಗೆ ಅದಕ್ಕೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಮೂರು ಅಂಶಗಳನ್ನ ಕೊಟ್ಟಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಕತಿ. ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವುದು? ನ್ಯಾಯಾಧೀಶರು, ಕಳ್ಳರು ಮತ್ತು ಅಪರಾಧಿಗಳು. ನ್ಯಾಯಾಧೀಶರು, ಕಳ್ಳರು ಮತ್ತು ಅಪರಾಧಿಗಳು. ಸೊ ಒಂದು ವೃತ್ತೊಳಗೆ ಇನ್ನೊಂದು ವೃತ್ತವನ್ನು ಕೊಟ್ಟಿರ್ತಕ್ಕಂಥದ್ದು. ಆಪ್ಷನ್ ಬಿ ಹೆಂಗ್ ಕೊಟ್ಟು ನೋಡ್ರಿ, ಒಂದು ದೊಡ್ಡ ವೃತ್ತೊಳಗೆ ಎರಡು ಸಣ್ಣ ವೃತ್ತಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಆಪ್ಷನ್ ಸಿ ಮೂರು ವೃತ್ತಗಳು ಸಪ್ರೇಟ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಆಪ್ಷನ್ ಡಿ ಒಂದು ವೃತ್ತೊಳಗೆ ಒಂದು ವೃತ್ತ ಕೊಟ್ಟನು, ಇನ್ನೊಂದು ವೃತ್ತ ಸಪ್ರೇಟ್ ಕೊಟ್ಟನು. ಓಕೆ, ಫಸ್ಟ್ ಥಿಂಕ್ ಮಾಡ್ಕೊರಿ, ನ್ಯಾಯಾಧೀಶರು, ಕಳ್ಳರು ಮತ್ತು ಅಪರಾಧಿಗಳು. ಓಕೆ, ಸೊ ಹಾಗಾದ್ರೆ ನ್ಯಾಯಾಧೀಶರು, ಕಳ್ಳರು, ಅಪರಾಧಿಗಳು ಅಂದ್ರೆ ಯಾವ್ದು ರಿಲೇಷನ್ ಆಗುತ್ತೆ ನೋಡ್ರಿ ಇಲ್ಲಿ? ನ್ಯಾಯಾಧೀಶರು ಸಪ್ರೇಟ್ ಆಗುತ್ತೆ. ಯಾಕಂದ್ರೆ ಕಳ್ಳರು, ಅಪರಾಧಿಗಳು ಅಂದ್ರೆ ಕಳ್ಳರು ಏನಾಗಿರ್ತಾರೆ ನೋಡ್ರಿ, ಅಪರಾಧಿಗಳಾಗಿರ್ತಾರೆ. ಹಾಗಾದ್ರೆ ಕಳ್ಳರೊಳಗೆ ಅಪರಾಧಿಗಳು ಬರ್ತಾರೆ, ಅಪರಾಧಿಗಳೊಳಗೆ ಕಳ್ಳರು ಬರ್ತಾರೆ, ಅಪರಾಧಿಗಳೊಳಗೆ ಕಳ್ಳರು ಬರ್ತಕ್ಕಂಥದ್ದು. ಹಾಗಾದ್ರೆ ಸಪ್ರೇಟ್ ಆಗಿ ಎರಡು ಕೂಡ ಇರಬೇಕು, ಒಂದು ಸಪ್ರೇಟ್ ಇರಬೇಕು. ಯಾಕಂದ್ರೆ ನ್ಯಾಯಾಧೀಶರು ಸಪ್ರೇಟ್ ಆಗ್ತದೆ. ಇದು ನ್ಯಾಯಾಧೀಶರೊಳಗೆ ಅಪರಾಧಿಗಳು ಅಂದ್ರೆ ಕಳ್ಳರು ಅಂದ್ರೆ ಎಲ್ಲಾ ನ್ಯಾಯಾಧೀಶರು ಕಳ್ಳರಾಗಿರ್ತಾರೆ, ಎಲ್ಲಾ ಕಳ್ಳರು ಅಪರಾಧಿಗಳಾಗಿರ್ತಾರೆ. ನೋಡ್ರಿ, ಕಳ್ಳರು ಅಪರಾಧಿಗಳಿಗೆ ಒಂದು ರಿಲೇಷನ್ ಬರ್ತೈತಿ. ಸೊ ಹಿಂಗಾಗಿ ಇದು ಬರಲ್ಲ, ಇದು ನ್ಯಾಯಾಧೀಶರು, ಇದ್ರೊಳಗೆ ಕಳ್ಳರು ಬರಲ್ಲ, ಇದು ಮೂರು ಸಪ್ರೇಟ್ ಬರಲ್ಲ. ಸೊ ಆಪ್ಷನ್ ಡಿ ಬರ್ತೈತಿ ನೋಡ್ರಿ. ಯಾಕೆ ಹೇಳ್ರಿ? ನ್ಯಾಯಾಧೀಶರು ಸಪ್ರೇಟ್ ಬರ್ತೈತಿ, ಅಪರಾಧಿಗಳು ಕಳ್ಳರು ಅಪರಾಧಿಗಳು. ಸೊ ಹಿಂಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಅಲ್ಲಿ ಕೋರ್ಟ್ ಒಳಗೆ ಇರ್ಬೇಕಾದಾಗ ನ್ಯಾಯಾಧೀಶರು ಇರ್ತಾರೆ, ಅಲ್ಲಿ ಅಪರಾಧಿಗಳಂತ ಡಿಸೈಡ್ ಮಾಡ್ತಾರೆ. ಅವ್ರು ಯಾರಾಗಿರ್ತಾರೆ? ಕಳ್ಳರಾಗಿರ್ತಾರೆ. ಬಟ್ ನ್ಯಾಯಾಧೀಶರು ಇರ್ತಾರೆ, ಇವರು ಅಪರಾಧಿಗಳು, ಇವರು ಕಳ್ಳರು. ಸೊ ಹಿಂಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಓದ್ತೀವಿ ನಾವು. ಸೊ ಹಿಂಗಾಗಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನ, ಕ್ಷೇತ್ರಗಳನ್ನ ನೋಡಬೇಕು. ಓಕೆ, ಕೊಟ್ಟಿರ್ತಕ್ಕಂಥ ಕ್ಷೇತ್ರಗಳು ಹೆಂಗಿರ್ತಾವಲ್ಲ ಅದ್ರ ಮೇಲೆ ನಾವು ಅರ್ಥ ಮಾಡ್ಕೊಂಡು ಬರೀಬೇಕು ಅಂತ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಸೊ 9th ಒನ್ ಹೆಂಗೈತೆ ನೋಡ್ರಿ. ಆಪ್ಷನ್ಸ್ ಏನು ಕೊಟ್ಟರು ನೋಡ್ರಿ ಅವರು? 15, ಆಪ್ಷನ್ ಬಿ 27, ಆಪ್ಷನ್ ಸಿ 12, ಆಪ್ಷನ್ ಡಿ 22. ಕೆಲವೊಂದು ಈ ರೀತಿಯ ಪ್ರಾಬ್ಲಮ್ ಕೊಟ್ಟಿರ್ತಾರೆ ನೋಡ್ರಿ. ಕೊಟ್ಟಾಗ ನಾವು ಯಾವ ರೀತಿಯಾಗಿ ಅದನ್ನ ಅರ್ಥೈಸ್ಕೋಬೇಕು, ಹೆಂಗೆ ಬರೀಬೇಕು ಅನ್ನೋದನ್ನ ತಿಳ್ಕೋಬೇಕು. ಸೊ ಈ ರೀತಿಯಾಗಿ ವೃತ್ತಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ವೃತ್ತಗಳನ್ನು ಕೊಟ್ಟರೆ ಸೊ ಒಂದು ನೋಡ್ರಿ, ಇದು ವೈದ್ಯರು. ನೆಕ್ಸ್ಟ್ ಇದು
ಗಾಯಕರು. ನೆಕ್ಸ್ಟ್ ಇದು ನೃತ್ಯಗಾರರು. ಓಕೆ, ಸೊ ಹಾಗಾದ್ರೆ ಇನ್ನೇನು ಕೊಟ್ಟ ನೋಡ್ರಿ, ಇದು 43 ಕೊಟ್ಟನ ಇಲ್ಲಿ. ನೆಕ್ಸ್ಟ್ ಇಲ್ಲಿ 50 ಕೊಟ್ಟನ. ನೆಕ್ಸ್ಟ್ 20 ಕೊಟ್ಟನ. ನೆಕ್ಸ್ಟ್ 15. ನೆಕ್ಸ್ಟ್ 40, 66. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾನೆ ನೋಡ್ರಿ, ವೈದ್ಯರದ ಒಂದು ಗುಂಪನ್ನು ಕೊಟ್ಟಿದ್ದಾನೆ, ಗಾಯಕರದ ಒಂದು ಗುಂಪು ಕೊಟ್ಟಿದ್ದಾನೆ, ನೆಕ್ಸ್ಟ್ ನೃತ್ಯಗಾರ ಗುಂಪು ಕೊಟ್ಟಿದ್ದಾನೆ. ಒಂದಕ್ಕೊಂದು ರಿಲೇಷನ್ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಅದೇನ್ರಿ, ಪ್ಯೂರ್ಲಿ ವೈದ್ಯರು ಅಂದ್ರೆ ಎಷ್ಟು ಜನ ಬರ್ತಾರೆ ನೋಡ್ರಿ. ಪ್ಯೂರ್ಲಿ ವೈದ್ಯರು ಅಂದ್ರೆ ಇಲ್ಲಿ 43 ಇದೆ, ಇಲ್ಲಿ 50 ಇದೆ, ಇಲ್ಲಿ 20 ಇದೆ, 15 ಇದೆ. ಈ ಚಿತ್ರದ ಮೂಲಕ ಹಲವಾರು ಪ್ರಶ್ನೆಗಳನ್ನ ಹುಟ್ಟಾಕ್ಬೋದು ನಾವು. ಬರೀ ವೈದ್ಯರು ಮಾತ್ರ ಎಷ್ಟು ಜನ ಅಂದ್ರೆ ಇವ್ರನ್ನ ತಗೋಬೇಕು. ವೈದ್ಯರನ್ನ ಇವ್ರು ಅಂದ್ರೆ 43 + 50 93, 93, 103, 113, 118, 128. ಒಟ್ಟು ವೈದ್ಯರು ಎಷ್ಟಪ್ಪ ಅಂದ್ರೆ 128. ಒಟ್ಟು ಗಾಯಕರು ಎಷ್ಟು ಅಂದ್ರೆ ಇದರಲ್ಲಿ ಬರ್ತಕ್ಕಂಥ ಎಲ್ಲರೂ ತಗೋಬೇಕು. 40, 15, 55, 55 1 20, 75. ಒಟ್ಟು ನೃತ್ಯಗಾರ ಅಂದ್ರೆ ಇವರು ಇಷ್ಟು ಕೂಡಿಸ್ತಕ್ಕಂಥದ್ದು. ಐಡಿಯಾ ಬಂತ್ರಿ? ಮೆಥಡ್ ಗೊತ್ತಾಯ್ತ್ರಿ? ಸರಿ, ಗೊತ್ತಕ್ಕಂಥದ್ದು. ಅವೇನು ಪ್ರಶ್ನೆ ಕೇಳ್ತಾನೆ, ನೃತ್ಯಗಾರ ಮತ್ತು ಗಾಯಕರಾದವ್ರು ಯಾರಪ್ಪ ಅಂತ ಕೇಳ್ತಾನೆ. ಅವ್ರು ನೃತ್ಯನೂ ಮಾಡ್ತಿರ್ಬೇಕು, ಗಾಯಕರಾಗಿರ್ಬೇಕು. ನೋಡ್ರಿ ಯಾವ್ದು ಬರ್ತೈತೆ ನೋಡ್ರಿ, ಇದಕ್ಕೆ ರಿಲೇಷನ್ ಇರ್ತಕ್ಕಂಥ ವೃತ್ತಿ ಯಾವ್ದು ಬರ್ತದೆ ನೋಡ್ರಿ, 20 ಬರುತ್ತೆ. 20 ನೋಡ್ರಿ ಏನಿದೆ, ಗಾಯಕರಾಗಿರ್ತಾರೆ, ಅವ್ರು ನೃತ್ಯಗಾರರಾಗಿರ್ತಾರೆ. ನೃತ್ಯಗಾರರು ವೈದ್ಯರಾಗಿರ್ತಕ್ಕಂಥವ್ರು ಯಾರಂದ್ರೆ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ನೃತ್ಯಗಾರ ಮತ್ತು ವೈದ್ಯಗಾರ ಇಬ್ರು ಬರ್ತಾರೆ ನೋಡ್ರಿ. ಇವ್ರು ಅರ್ಥ ಮಾಡ್ಕೋರಿ, ನೃತ್ಯಗಾರರು ಮತ್ತು ವೈದ್ಯರು ಇದು ಬರಲ್ಲ, ಗಾಯಕರು ಇವರು. ನೃತ್ಯಗಾರರು ಮತ್ತು ವೈದ್ಯರು ಅಂದ್ರೆ 50 ಮಾತ್ರ ಬರ್ತೈತಿ. ವೈದ್ಯರು ಮತ್ತು ಗಾಯಕರು ಅಂದ್ರೆ 2 ಬರ್ತಕ್ಕಂಥದ್ದು. 3 ಕೊಡಿಸ್ಬೇಕು ನೋಡ್ರಿ. ವೈದ್ಯರು ಮತ್ತು ಗಾಯಕರು ಹೆಂಗ್ ಕೊಟ್ಟಿದ್ದ ನಾವು, ವೈದ್ಯರು ಮತ್ತು ಗಾಯಕರಾಗಿರ್ಬೇಕು, ನೃತ್ಯಗಾರರಾಗಿರ್ಬಾರ್ದು ಅನ್ಕೊಟ್ಟಾಗ ಬೇರೆ ಬೇರೆ ಪ್ರಶ್ನೆ. ವೈದ್ಯರು ಗಾಯಕರಾಗಿರ್ಬೇಕು, ನೃತ್ಯಗಾರರು ಆಗಿರ್ಬೇಕಂದ್ರೆ ಅಷ್ಟು ಕಲ್ತ್ಕೊಳ್ತಕ್ಕಂಥದ್ದು. ಸೊ ಅದಕ್ಕೆ ಪ್ರಶ್ನೆ ಹೆಂಗೆ ಕೇಳ್ತಾನೆ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಚಿತ್ರವನ್ನು ಗಮನಿಸಿ, ಕೆಳಗೆ ಕೊಟ್ಟಿರುವ ಪ್ರಶ್ನೆ ಉತ್ತರಿಸಿ. ಎಷ್ಟು ಜನ ನೃತ್ಯಗಾರರು ಗಾಯಕರಾಗಿದ್ದಾರೆ, ಆದರೆ ವೃತ್ತಿಯಿಂದ ವೈದ್ಯರಾಗಿದ್ದಾರೆ? ನೋಡ್ರಿ, ಬಹಳ ಇಂಪಾರ್ಟೆಂಟ್ ನೋಡ್ರಿ. ಎಷ್ಟು ಜನ ನೃತ್ಯಗಾರರು ಗಾಯಕರಾಗಿದ್ದಾರೆ? ನೃತ್ಯಗಾರರು ಗಾಯಕರ ಅಂದ ತಕ್ಷಣ ಯಾವ್ದು ಬರ್ತಾ ಹೇಳ್ರಿ, 20 ಬರ್ತೈತಿ. ಮತ್ತೇನು ಪ್ರಶ್ನೆ ನೋಡ್ರಿ, ಆದರೆ ವೃತ್ತಿಯಿಂದ ವೈದ್ಯರಾಗಿದ್ದಾರೆ ನೋಡ್ರಿ. ವೃತ್ತಿಯಿಂದ ಅವ್ರು ಏನಾಗಿ ನೋಡ್ರಿ, ವೈದ್ಯರಾಗಿರ್ತಕ್ಕಂಥದ್ದು. ಯಾವ್ದು ತೋತ್ರಿ ನೋಡ್ರಿ, ಇಲ್ಲಿ ಸರಿಯಾದ ಒಂದು ವೃತ್ತವನ್ನ ಆಯ್ಕೆ ಮಾಡ್ತಕ್ಕಂಥದ್ದು. ವೃತ್ತಿಯಿಂದ ಬಹಳ ಮುಖ್ಯವಾಗಿರ್ತದೆ. ಹೆಂಗ ನೋಡ್ರಿ, ನೃತ್ಯಗಾರರು ಗಾಯಕರಾಗಿದ್ದಾರೆ, ನೃತ್ಯಗಾರರು ಗಾಯಕರಾಗ್ಯಾರ, ಅದರ ವೃತ್ತಿಯಿಂದ ವೈದ್ಯರಾಗಿದ್ದಾರೆ ನೋಡ್ರಿ. ವೃತ್ತಿಯಿಂದ ನೃತ್ಯಗಾರದರು ಇವರು ಗಾಯಕರಾಗ್ಯಾರ. ನೃತ್ಯಗಾರ ಮತ್ತು ಗಾಯಕರಾಗಿರ್ತಕ್ಕಂಥವ್ರು ಯಾರು ನೋಡ್ರಿ, ಇಲ್ಲಿ ನೃತ್ಯಗಾರ ಮತ್ತು ಗಾಯಕರಾಗಿರ್ತಕ್ಕಂಥವ್ರು ಯಾರು ನೋಡ್ರಿ, ಅರ್ಥ ಮಾಡ್ಕೊ ಕರೆಕ್ಟಾಗಿ. ನೃತ್ಯಗಾರರು ಗಾಯಕರಾಗಿದ್ದಾರೆ. ಓಕೆ, ನೃತ್ಯಗಾರರು ಗಾಯಕರಾಗಿದ್ದಾರೆ. 50, 20 ಬರ್ತೈತಿ. ನೆಕ್ಸ್ಟ್, ಆದರೆ ವೃತ್ತಿಯಿಂದ ವೈದ್ಯರಾಗಿದ್ದಾರೆ. ಇವರು ಆದ್ರೂ ಕೂಡ ವೃತ್ತಿಯಿಂದ ಅವ್ರು ಏನಾಗ್ಯಾರ, ವೈದ್ಯರಾಗ್ಯಾರ. ಇದಕ್ಕೆ ನೋಡ್ರಿ ಸಂಬಂಧ ಇರ್ತಕ್ಕಂಥದ್ರೊಳಗೆ ಯಾವ್ದು ಬರ್ತೈತಿ ನೋಡ್ರಿ, ಆಪ್ಷನ್ 20 ಬರ್ತೈತಿ ನೋಡ್ರಿ. ಬಹಳ ಇಂಪಾರ್ಟೆಂಟ್, ಲಕ್ಷ ಕೊಡ್ರಿ. ಎಷ್ಟು ಜನ ನೃತ್ಯಗಾರರು ಗಾಯಕರಾಗಿದ್ದಾರೆ ನೋಡ್ರಿ. ಎಷ್ಟು ಜನ ನೃತ್ಯಗಾರರು ಗಾಯಕರಾಗ್ಯಾರಪ್ಪ ನೋಡ್ರಿ. ಒಂದು ಆಪ್ಷನ್ ಬರ್ತೈತಿ ನೋಡ್ರಿ, ನೃತ್ಯಗಾರ ಆಗಿರ್ತಕ್ಕಂಥ ಗಾಯಕರು ಅಂದ್ರೆ 20 ಮಾತ್ರ ಬರ್ತೈತಿ. ಅವರು ವೃತ್ತಿಯಿಂದ ವೈದ್ಯರಾಗಿದ್ದಾರೆ. ಕರೆಕ್ಟ್ ರೀ, ವೃತ್ತಿಯಿಂದ ವೈದ್ಯರಾಗಿರಲ್ಲ. ಕರೆಕ್ಟಾ? ಇದನ್ನ ತಗೊಳಕ್ ಬರಲ್ಲ. ಯಾಕೆ ಹೇಳ್ರಿ, ನೃತ್ಯಗಾರ ಅಲ್ಲ. ಹಿಂಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 20 ಕರೆಕ್ಟ್ ಆನ್ಸರ್ ನೋಡ್ರಿ. ಸೊ ಇದು ಮಿಸ್ಟೇಕ್ ಆಗೈತಿ, 20 ಆಗ್ಬೇಕು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಓದ್ತೀವಿ ನಾವು. ಮೆಥಡ್ ನೆನ್ಪಿಟ್ಕೋರಿ. ನೃತ್ಯಗಾರರಾಗಿರೋ ಗಾಯಕರು ಅಂದ್ರೆ ನೃತ್ಯಗಾರರು ಗಾಯಕರಿಗೆ ಸಂಬಂಧ ಇರ್ತಕ್ಕಂಥದ್ದು ಯಾವ್ದೈತಿ ನೋಡ್ರಿ, 20 ಮಾತ್ರ ಬರ್ತೈತಿ. 20 ಬರ್ತೈತಿ. ಬಟ್ ಅದು ವೈದ್ಯರೊಳಗೆ ಬರ್ತೈತಿ ಅಲ್ಲಿ ನೋಡ್ರಿ, ಬರ್ತೈತಿ. ಅವ್ರೇನಾರ ಆದ್ರೆ ವೃತ್ತಿಯಿಂದ ವೈದ್ಯರಾಗಿದ್ದಾರೆ ಅಂದ್ರೆ 20 ಬರ್ತಕ್ಕಂಥದ್ದು. ಓಕೆ, ನೃತ್ಯಗಾರರು ಗಾಯಕರಾಗಿದ್ದು ವೃತ್ತಿಯಿಂದ ವೈದ್ಯರಾಗಿಲ್ಲ ಅಂತಂದ್ರೆ ಯಾವ್ದು ಬರ್ತೈತಿ? ವೃತ್ತಿಯಿಂದ ವೈದ್ಯರಾಗಿಲ್ಲ ಅಂದ್ರೆ ಇದು ಯಾವುದು ಬರಲ್ಲ, ಯಾವುದಿಲ್ಲ, ಆಪ್ಷನ್ ಇಲ್ಲ, ಆನ್ಸರ್ ಇಲ್ಲ. ಅವರು ನೃತ್ಯಗಾರರು ಗಾಯಕರಾಗಿದ್ದು
ಅವರನ್ನ ಹೊರತುಪಡಿಸಿ ವೈದ್ಯರಾಗಿರುವ ಅಂತ ನೋಡಿ ಪ್ರಶ್ನೆ ಆಗೈತಿ. ನೃತ್ಯಗಾರರು ಗಾಯಕರಾಗಿದ್ದು ಅವರನ್ನು ಹೊರತುಪಡಿಸಿ ಅಂತಂದಾಗ ಕೇವಲ ವೈದ್ಯರಾಗಿರ್ತಕ್ಕಂಥವ್ರು ಇವನ್ ತೋರ್ತಿರೋ. ಪ್ರಶ್ನೆ ಅರ್ಥ ಮಾಡ್ಕೊರಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡೋದನ್ನ ಕಲಿಬೇಕು. ಓಕೆ, ನೆಕ್ಸ್ಟ್ ಲಾಸ್ಟ್ ಒಂದು ನೋಡ್ರಿ. ಆಯತವು ಕಲಾವಿದರನ್ನು, ವೃತ್ತವು ಆಟಗಾರರು ಮತ್ತು ತ್ರಿಭುಜವು ವೈದ್ಯರನ್ನು ಗಮನಿಸ್ತಾರೆ. ಆದರೆ ವೈದ್ಯರಲ್ಲದ ಆಟಗಾರರು ಎಷ್ಟು? ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅನ್ನು ಹಾಕೋರಿ. ಆಪ್ಷನ್ ಎ ಏನು ಕೊಟ್ಟು ನೋಡ್ರಿ, 22, 25, 22, 25, 27. ಸೊ ಆಪ್ಷನ್ ಡಿ 29. ಸೊ ಅವ್ರು ಹೆಂಗೆ ಕೊಟ್ಟು ನೋಡ್ರಿ, ಅದನ್ನ ಒಂದು ತ್ರಿಭುಜ ಅಂತ ತಗೋಣ. ಹಂಗೆ ನೆಕ್ಸ್ಟ್ ಒಂದು ವೃತ್ತವನ್ನು ತಗೊಳ್ಳೋಣ. ಒಂದು ಆಯತವನ್ನು ತಗೊಂಡನ. ಓಕೆ, ನೆಕ್ಸ್ಟ್ ಒಂದು ವೃತ್ತವನ್ನು ತಗೊಂಡ. ಓಕೆ, ಸೊ ಅದು ವೃತ್ತ ಸೂಚಿಸಿದೆ ಅಂದ್ರೆ ವೃತ್ತವು ಆಟಗಾರರನ್ನು. ಸೊ ಪಾಯಿಂಟ್ಸ್ ಬರ್ಕೋರಲ್ಲಿ 25, 4, 3, 8, 27. ಓಕೆ, ಸೊ ಪ್ರಶ್ನೆ ಹೆಂಗೈತೆ ನೋಡ್ರಿ. ಆಯತವು ಕಲಾವಿದರನ್ನು, ಇದು ಆಯತ ನೋಡ್ರಿ ಏನಂದ್ರೆ ಕಲಾವಿದರನ್ನು ಸೂಚಿಸಿ. ಇದು ಕಲಾವಿದದ್ದಂಗ. ವೃತ್ತವು ಆಟಗಾರನು, ವೃತ್ತವು ನೋಡ್ರಿ ಏನೈತಿ ಆಟಗಾರರನ್ನ. ತ್ರಿಭುಜವು ವೈದ್ಯರನ್ನ ನೋಡ್ರಿ, ತ್ರಿಭುಜನ ನೋಡ್ರಿ ವೈದ್ಯರ ಅಂತ ಹೇಳ್ತೀವಿ ನಾವು. ಇದು ಆಟಗಾರರು. ಸೊ ಇದು ಆಯ್ತು ಕಲಾವಿದರು. ಓಕೆ, ಪ್ರಶ್ನೆ ಹೆಂಗೈತೆ ನೋಡ್ರಿ ಇಲ್ಲಿ. ವೈದ್ಯರಲ್ಲದ ಆಟಗಾರರು ಎಷ್ಟು? ವೈದ್ಯರಲ್ಲದ ಆಟಗಾರರು, ವೈದ್ಯರ ಅಂದ್ರೆ ಯಾವ್ದೈತೆ ನೋಡ್ರಿ, ಇದೈತಿ. ವೈದ್ಯರಲ್ಲದ ಆಟಗಾರ ಅಂದ್ರೆ ತ್ರಿಭುಜದೊಳಗೆ ಬಿಟ್ಟು ಉಳಿಕೆದನ್ನ ಬರೀತಕ್ಕಂಥದ್ದು. ತ್ರಿಭುಜದೊಳಗೆ ಬಿಟ್ಟು ಉಳಿಕೆ ಅಷ್ಟು ತ್ರಿಭುಜದಾಗ ಬರ್ತಾವೆ ನೋಡ್ರಿ. ಆಟಗಾರ ಯಾರಂದ್ರೆ ಯಾರು ಬರ್ತಾರೆ ನೋಡ್ರಿ, ಡೈರೆಕ್ಟ್ ಐತೆ ನೋಡ್ರಿ ಆನ್ಸರ್. ವೈದ್ಯರಲ್ಲದ ಆಟಗಾರರು. ವೈದ್ಯರಂದ್ರೆ ವೈದ್ಯರಲ್ಲಿ ಅಷ್ಟು ತ್ರಿಭುಜದೊಳಗೆ ಬರ್ತಕ್ಕಂಥ ವೈದ್ಯರು. ಇವ್ರನ್ನ ಬಿಟ್ಟು ಅಂತಂದ್ರೆ ಆಟೋಮೆಟಿಕ್ ಯಾವ್ದು ಬರ್ತಾ ನೋಡ್ರಿ, ಆಪ್ಷನ್ 25 ಮೀನ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಐತ್ರಿ? ಈಸಿ ಅದ ನೋಡ್ರಿ, ಮೆಥಡ್ ಅನ್ನ ಅರ್ಥ ಮಾಡ್ಕೊಡ್ರಿ. ಸೊ ಈ ಟೈಪ್ ಇರ್ತಕ್ಕಂಥ ವೆನ್ ಡಯಾಗ್ರಾಮ್ಗಳನ್ನು ಕೇಳ್ತಾರೆ. ಫಸ್ಟ್ಗೆ ಏನು ಬಿಡಿಸಿದ್ವಲ್ರಿ, 3 ವೃತ್ತಗಳನ್ನು ಕೊಟ್ಟು ಒಂದಕ್ಕೊಂದು ರಿಲೇಷನ್ ಐತೆ ಅಂತ ಚೆಕ್ ಮಾಡಿ ಅಂತ ಕೊಡ್ತಾರೆ. ಕೊಟ್ಟಾಗ ಕೂಡ ನಾವು ಆನ್ಸರ್ ಮಾಡಬೇಕು. ಅಂದ್ರೆ ಹೆಂಗಿದೆ ನೋಡ್ರಿ, ಆ ಒಂದು ಬೇರೆ ಬೇರೆ ಕ್ಷೇತ್ರಗಳನ್ನು ಕೊಟ್ಟಿರ್ತಾನೆ, ಆ ಕ್ಷೇತ್ರಗಳ ಮೂಲಕ ನಾವೇನು ಮಾಡ್ಬೇಕು, ಕಂಡುಹಿಡ್ಬೇಕು. ಈಗ ಕೊಟ್ಟಿದ್ದು ನೋಡ್ರಿ, ಹಣ್ಣುಗಳು, ತರಕಾರಿ. ಓಕೆ, ತರಕಾರಿ, ಹಣ್ಣುಗಳು, ಆಹಾರ ಅಂತ ಕೊಟ್ಟಿರ್ತಾನೆ. ಹಣ್ಣುಗಳು, ತರಕಾರಿ, ಆಹಾರ. ಹಣ್ಣುಗಳು, ತರಕಾರಿ, ಆಹಾರ ಅಂದ್ರೆ ನೋಡ್ರಿ, ಆಹಾರದೊಳಗೆ ತರಕಾರಿ ಬರ್ತೈತಿ, ಹಣ್ಣು ಬರ್ತೈತಿ. ಒಂದಕ್ಕೊಂದು ಆಹಾರದೊಳಗೆ ಒಂದು ತರಕಾರಿ ಬರ್ತೈತಿ, ಒಂದು ಹಣ್ಣು ಬರ್ತೈತಿ. ಅಂದ್ರೆ ಒಂದು ದೊಡ್ಡ ವೃತ್ತೊಳಗೆ 2 ಸಣ್ಣ ವೃತ್ತಗಳನ್ನು ತಗೋತೀವಿ ನಾವು. ಕರೆಕ್ಟ್ರಿ ಆಗ್ತಿರ್ತಕ್ಕಂಥದ್ದು. ಸೊ ಹಂಗಾಗಿ ಅದೇ ಹೆಂಗೆ ಬರ್ತದೆ ನೋಡ್ರಿ, ಆಹಾರ, ತರಕಾರಿ, ಕ್ಯಾರೆಟ್ ಅಂತ ಬಂತಂದ್ರೆ ಆಹಾರ ದೊಡ್ಡ ವೃತ್ತ, ಆಹಾರದೊಳಗೆ ನಡುತ್ತೆ ಸಣ್ಣ ವೃತ್ತ, ತರಕಾರಿ, ಆ ತರಕಾರಿ ಒಳಗೆ ಕ್ಯಾರೆಟ್. ಒಂದಕ್ಕೊಂದು ರಿಲೇಷನ್ ಇರ್ತಕ್ಕಂಥದ್ದು. ಅದಕ್ಕೆ ನಾವು ವಿಚಾರ ಮಾಡಿ ಆನ್ಸರ್ ಮಾಡಬೇಕು. ಕ್ಷೇತ್ರಗಳ ಬಗ್ಗೆ ಕಲ್ಪನೆ ತಗೋಬೇಕು. ಅಂದ್ರೆ ಇಂಥ 10 ಹಲವಾರು ಸಮಸ್ಯೆಗಳನ್ನ ನಾವು ಬಿಡಿಸಿದಪ್ಪ ಅಂದ್ರೆ ನಮ್ಗೆ ಈಸಿಯಾಗಿ ಬರ್ತೈತಿ. ಓಕೆ, ಸೊ ಒಂದು ವಿಡಿಯೋ ಇಷ್ಟ ಇದ್ರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ಬೇರೆ ಇರತಕ್ಕಂಥ ಪ್ರಾಬ್ಲಮ್ಸ್ ನೀವು ಕಮೆಂಟ್ ಮಾಡಿ. ಓಕೆ, ಮತ್ತೆ ಬೇರೆ ಬೇರೆ ಇರತಕ್ಕಂಥ ವಿಡಿಯೋದಲ್ಲಿ ನೀವು ಭೇಟಿ ಆಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.